ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ಬನಾನಾ ವಿತ್ ಡೇಟ್ಸ್ನ ಸ್ಮೂದಿ ಮಾಡ್ಕೊಳ್ತಾ ಇದ್ದೀನಿ. ಸ್ಮೂದಿ ಕಮ್ ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದು. ಇದಕ್ಕೆ 1 ಕಪ್ ಬನಾನಾ, ಹಾಗೆ 1 ಕಪ್ ಡೇಟ್ಸ್, ಆಮೇಲೆ ಸ್ವಲ್ಪ ಹನಿ, ಆಮೇಲೆ ಚಿಲ್ಡ್ ಮಿಲ್ಕ್ ತಗೊಂಡಿದ್ದೀನಿ. ಆಮೇಲೆ ಮೇಲೆ ಗಾರ್ನಿಷ್ ಮಾಡಲಿಕ್ಕೆ ನಟ್ಸ್, ಆಮೇಲೆ ಪಂಪ್ಕಿನ್ ಸೀಡ್ಸ್. ನಾವು ಐಸ್ ಕ್ಯೂಬ್ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಓಕೆ, ಈಗ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕೋಣ. ಮೊದಲು ಬನಾನಾ, ಹಾಗೆ ಡೇಟ್ಸ್ ಹಾಕ್ತಾ ಇದ್ದೀನಿ. ಆಮೇಲೆ 1 ಸ್ಪೂನ್ ಹನಿ ಆ್ಯಡ್ ಮಾಡೋಣ. ಇದು ಆಪ್ಷನಲ್, ಬೇಕಾದರೆ ಹಾಕೋಬೋದು. ಡೇಟ್ಸ್ ತುಂಬ ಸ್ವೀಟ್ ಇರುತ್ತಲ್ಲ, ಕೆಲವರಿಗೆ ತುಂಬ ಸ್ವೀಟ್ ಇಷ್ಟ ಆಗೋದಿಲ್ಲ, ಬೇಕಿದ್ದರೆ ಮಾತ್ರ ಹಾಕೋಬೋದು. ಹಾಗೆ ಚಿಲ್ಡ್ ಮಿಲ್ಕ್ ಆ್ಯಡ್ ಮಾಡೋಣ. ಇಲ್ಲಿ ಮಿಲ್ಕ್ ಕ್ವಾಂಟಿಟಿ ಜಾಸ್ತಿ ಹಾಕೊಂಡ್ರೆ ಮಿಲ್ಕ್ ಶೇಕ್ ಆಗುತ್ತೆ, ಅದೇ ಸ್ವಲ್ಪ ಕಮ್ಮಿ ಹಾಕೊಂಡ್ರೆ ಸ್ಮೂದಿ ಆಗುತ್ತೆ, ಅಷ್ಟೇ ವ್ಯತ್ಯಾಸ. Some pieces of ice cubes. ಈಗ ಇದನ್ನೆಲ್ಲ ಫೈನ್ ಆಗಿ ಗ್ರೈಂಡ್ ಮಾಡೋಣ. ಈಗ ಸರ್ವ್ ಮಾಡೋಣ. ಕ್ರೀಮಿಯಾಗಿ ಹೇಗಾಗಿದೆ ನೋಡಿ. ಇದಕ್ಕೀಗ ನಟ್ಸ್ ಹಾಕೋಣ. ಸ್ವಲ್ಪ ಸೀಡ್ಸ್, ಹಾಗೆ ಸ್ವಲ್ಪ ಸೇಫ್ರಾನ್. ಹೈ ಪ್ರೋಟೀನ್ ಕಂಟೆಂಟ್ ಇರುವಂತಹ ಈ ಬನಾನಾ ಡೇಟ್ ಸ್ಮೂದಿನ ಡಯಟ್ ಮಾಡೋರು ಬೆಳಿಗ್ಗೆನೆ ಇದನ್ನೇ ತಗೋಬೋದು. ಬೆಸ್ಟ್ ಇದು. ವೆಯ್ಟ್ ಲಾಸ್ ಪ್ರೊಸೆಸ್ಸಲ್ಲಿರೋರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬದಲು ಈ ಸ್ಮೂದಿನೇ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.